ಕರ್ಮ ಒಂದು ಶಾಂತ ಮಾತುಕತೆ. ನಾವು ಸಾಮಾನ್ಯವಾಗಿ ಕರ್ಮ ಅನ್ನೋ ಪದ ಕೇಳಿದಾಗ ಒಂದು ಭಯದ ಭಾವನೆ ಬರುತ್ತದೆ. ನಾನೇನು ತಪ್ಪು ಮಾಡಿದೆ, ನನಗೇಕೆ ಹೀಗೆ ಆಯಿತು, ಇದು ನನ್ನ ಕರ್ಮವೇ? ಆದರೆ ಕರ್ಮ ಎಂದರೆ ಶಿಕ್ಷೆಯಲ್ಲ, ಪ್ರತಿಫಲವೂ ಅಲ್ಲ. ಕರ್ಮ ಎಂದರೆ ನೀನು ಹೇಗೆ ಬದುಕಿದ್ದೀಯೋ ಅದರ ಸ್ಮೃತಿ. ನೀನು ಯಾವ ಭಾವದಲ್ಲಿ ಪ್ರತಿಕ್ರಿಯಿಸಿದ್ದೀಯೋ, ಯಾವ ರೀತಿಯಲ್ಲಿ ಯೋಚಿಸಿದ್ದೀಯೋ ಅದೇ ಮುಂದಿನ ಕ್ಷಣದಲ್ಲಿ ಮತ್ತೆ ಮತ್ತೆ ತಿರುಗಿ ಬರುತ್ತದೆ. ಒಮ್ಮೆ ಒಬ್ಬ ವ್ಯಕ್ತಿ ಹೇಳಿದ, ನಾನು ಜಾಬ್ ಚೇಂಜ್ ಮಾಡ್ತೀನಿ, ಬಾಸ್ ಚೇಂಜ್ ಆಗ್ತಾನೆ. ಸಿಟಿ ಚೇಂಜ್ ಮಾಡ್ತೀನಿ, ಆದರೆ ಕಾನ್ಫ್ಲಿಕ್ಟ್ ಮಾತ್ರ ಚೇಂಜ್ ಆಗಲ್ಲ. ಒಂದು ದಿನ ಅವನು ನಿಂತು ಕೇಳ್ಕೊಂಡ, ಪ್ರಪಂಚವೇ ನನ್ನ ಹಿಂದೆ ಬರುತ್ತಿದೆಯಾ, ಅಥವಾ ನಾನು ಎಲ್ಲಿ ಹೋದರೂ ನನ್ನನ್ನೇ ತೆಗೆದುಕೊಂಡು ಹೋಗ್ತಿದ್ದೀನಾ? ಆ ಕ್ಷಣದಲ್ಲಿ ಅವನಿಗೆ ಕ್ಲಾರಿಟಿ ಬಂತು. ಸ್ಥಳ ಸಮಸ್ಯೆ ಅಲ್ಲ, ವ್ಯಕ್ತಿ ಸಮಸ್ಯೆ ಅಲ್ಲ, ಪ್ಯಾಟರ್ನ್ ಸಮಸ್ಯೆ. ಅದೇ ಕರ್ಮ. ಬಹಳ ಜನರು ಕರ್ಮವನ್ನು ಒಪ್ಪಿಕೊಳ್ಳುತ್ತಾರೆ, ಆದರೆ ತಪ್ಪಾಗಿ. ಇದು ನನ್ನ ಕರ್ಮ ಅಂತ ಹೇಳಿ ಕೈ ತೊಳೆದು ಬಿಡ್ತಾರೆ. ಆದರೆ ಒಂದು ಸತ್ಯ ಇದೆ, ಪೂರ್ಣ ಹೊಣೆಗಾರಿಕೆ ತೆಗೆದುಕೊಂಡ ಕ್ಷಣದಿಂದಲೇ ಸ್ವಾತಂತ್ರ್ಯ ಶುರುವಾಗುತ್ತದೆ. ಒಂದು ಸಣ್ಣ ಕಥೆ. ಒಬ್ಬನು ಡ್ರಂಕ್ ಫ್ರೆಂಡ್ ಜೊತೆ ಕಾರುನಲ್ಲಿ ಕುಳಿತಿದ್ದ. ಆಕ್ಸಿಡೆಂಟ್ ಆಯಿತು. ಆಸ್ಪತ್ರೆಯಲ್ಲಿ ಅವನು ಹೇಳಿದ, ಇದು ಅವನ ಕರ್ಮ, ನಾನು ಏನು ತಪ್ಪು ಮಾಡಿದೆ? ಪ್ರಶ್ನೆಗೆ ಉತ್ತರ ಒಂದು ಲೈನ್ ಮಾತ್ರ. ನೀನು ಡ್ರಂಕ್ ಡ್ರೈವರ್ ಜೊತೆ ಕಾರುನಲ್ಲಿ ಏಕೆ ಕುಳಿತೆ? ಅಲ್ಲೇ ಬ್ಲೇಮ್ ಹೋಗುತ್ತದೆ, ಅಲ್ಲೇ ಫ್ರೀಡಮ್ ಶುರುವಾಗುತ್ತದೆ. ನಾವು ಬಹಳಷ್ಟು ಬಾರಿ ಆಯ್ಕೆ ಮಾಡ್ತಿದ್ದೀವಿ ಅಂತ ಭಾವಿಸ್ತೀವಿ, ಆದರೆ ನಿಜವಾಗಿ ನಾವು ಹೆಚ್ಚಿನ ಸಮಯ ಕಂಪಲ್ಸಿವ್ ಆಗಿ ಪ್ರತಿಕ್ರಿಯಿಸುತ್ತೇವೆ. ಅದೇ ಮಾತು ಮತ್ತೆ ನೋವು ಕೊಡುತ್ತದೆ, ಅದೇ ಪರಿಸ್ಥಿತಿ ಮತ್ತೆ ಬರುತ್ತದೆ, ಅದೇ ರೀತಿಯ ಜನರು ಮತ್ತೆ ಎದುರಾಗುತ್ತಾರೆ. ಇದು ಶಾಪ ಅಲ್ಲ, ಇದು ಅರಿವಿಲ್ಲದ ಬದುಕು. ಇದಕ್ಕೆ ವಿರುದ್ಧವಾದ ದಾರಿಯಿದೆ, ಅದೇ ಕರ್ಮಯೋಗ. ಕರ್ಮಯೋಗ ಎಂದರೆ ಕೆಲಸ ಮಾಡುವುದೂ ಅಲ್ಲ, ಸೇವೆಯೂ ಅಲ್ಲ. ಕರ್ಮಯೋಗ ಎಂದರೆ ಪೂರ್ಣವಾಗಿ ತೊಡಗಿಸಿಕೊಂಡು ಒಳಗೆ ಅಂಟಿಕೊಳ್ಳದೇ ಇರುವುದು. ಒಂದು ಸಣ್ಣ ಕಥೆ. 3 ಜನ ಕಲ್ಲು ಕಡಿಯುತ್ತಿದ್ದರು. ಒಬ್ಬನಿಗೆ ಕೇಳಿದರೆ, ನಾನು ಕಲ್ಲು ಕಡಿಯುತ್ತಿದ್ದೇನೆ. ಇನ್ನೊಬ್ಬ ಹೇಳಿದ, ನನ್ನ ಹೊಟ್ಟೆಪಾಡಿಗಾಗಿ. 3ನೇವನು ನಗುತ್ತಾ ಹೇಳಿದ, ನಾನು ದೇವಾಲಯ ನಿರ್ಮಿಸುತ್ತಿದ್ದೇನೆ. ಕಲ್ಲು ಒಂದೇ, ಕೆಲಸ ಒಂದೇ, ಆದರೆ ಅನುಭವ ಬೇರೆ. ಹೊರಗಿನ ಕೆಲಸವಲ್ಲ, ಒಳಗಿನ ಸ್ಥಿತಿಯೇ ಕರ್ಮವನ್ನು ರೂಪಿಸುತ್ತದೆ. ದೇಹಕ್ಕೂ ಕರ್ಮ ಇದೆ, ಮನಸ್ಸಿಗೂ ಕರ್ಮ ಇದೆ. ಆದರೆ ಅತ್ಯಂತ ಗಟ್ಟಿಯಾಗಿ ಕೆಲಸ ಮಾಡುವುದು ಎನರ್ಜಿ ಬಾಡಿಯಲ್ಲಿರುವ ಕರ್ಮ. ಅದಕ್ಕೆ ಎಲ್ಲವೂ ಇದ್ದರೂ ಕೆಲವರು ಅಶಾಂತ, ಏನೂ ಇಲ್ಲದಿದ್ದರೂ ಕೆಲವರು ಶಾಂತ. ಯೋಗವೆಂದರೆ ಈ ಎನರ್ಜಿ ಸಿಸ್ಟಮ್ ಅನ್ನು ಸಮತೋಲನಕ್ಕೆ ತರುವುದು. ಅಲ್ಲಿ ಕರ್ಮ ವೇಗವಾಗಿ ಕರಗುತ್ತದೆ. ಸುಖ ಮತ್ತು ದುಃಖ ಕೂಡ ಕರ್ಮದ ಭಾಗವೇ. ಒಂದು ಸರಳ ಉದಾಹರಣೆ. ಒಬ್ಬರಿಗೆ ಬೆನ್ನು ನೋವು, ಅವನು ಶಾಂತವಾಗಿ ಚಿಕಿತ್ಸೆ ತೆಗೆದುಕೊಳ್ಳುತ್ತಾನೆ. ಇನ್ನೊಬ್ಬರಿಗೆ ಅದೇ ನೋವು, ಆದರೆ ಅವನು ಹೇಳುತ್ತಾನೆ, ನನ್ನ ಜೀವನವೇ ಹಾಳಾಯಿತು, ನನಗೆ ಮಾತ್ರ ಏಕೆ, ಇದು ಅನ್ಯಾಯ. ನೋವು ಒಂದೇ, ಸಫರಿಂಗ್ ಬೇರೆ. ನೋವು ದೈಹಿಕ, ಸಫರಿಂಗ್ ಮಾನಸಿಕ. ನೋವನ್ನು ನೋಡಲು ಕಲಿತರೆ ಪ್ರತಿಕ್ರಿಯೆ ಇಲ್ಲದೆ ಹೊಸ ಕರ್ಮ ಹುಟ್ಟುವುದಿಲ್ಲ. ಸಾವು ಅನ್ನೋದು ಕೇವಲ ದೇಹ ಬಿಟ್ಟದ್ದಲ್ಲ. ಅರಿವಿಲ್ಲದೆ ಸತ್ತರೆ ಕರ್ಮ ಮುಂದುವರಿಯುತ್ತದೆ. ಜಾಗೃತಿಯಿಂದ ಸತ್ತರೆ ಅದು ಒಂದು ಅವಕಾಶ. ಅದಕ್ಕೆ ಧ್ಯಾನ, ಸಾಧನೆ ಈಗ ಮತ್ತು ಇಲ್ಲೇ ಬೇಕು. ಸಾವಿನ ಸಮಯಕ್ಕೆ ಪೋಸ್ಟ್ಪೋನ್ ಮಾಡೋದಕ್ಕೆ ಅಲ್ಲ. ಮಗು ಹುಟ್ಟೋ ಮೊದಲು ಕರ್ಮಿಕ ದೇಹ ಈಗಾಗಲೇ ಇರುತ್ತದೆ. ಅದಕ್ಕೆ ಒಂದೇ ತಾಯಿ ತಂದೆಯಿಂದ ಬೇರೆ ಬೇರೆ ಸ್ವಭಾವದ ಮಕ್ಕಳು. ಇದು ಕಾನ್ಷಿಯಸ್ ಆಯ್ಕೆಯಲ್ಲ, ಇದು ಆಕರ್ಷಣೆ. ಮುಕ್ತಿ ಎಂದರೆ ಎಲ್ಲವನ್ನೂ ತ್ಯಜಿಸುವುದೂ ಅಲ್ಲ. ಮುಕ್ತಿ ಎಂದರೆ ಜೀವನವನ್ನು ಸಂಪೂರ್ಣವಾಗಿ ಬದುಕುವುದು, ಆದರೆ ಯಾವುದನ್ನು ಹಿಡಿದುಕೊಳ್ಳದೆ. ಒಂದು ಸರಳ ಚಿತ್ರ. ಒಂದು ಬಲೂನ್, ಒಳಗೂ ಗಾಳಿ, ಹೊರಗೂ ಗಾಳಿ. ಚರ್ಮವೇ ನಾನು ಬೇರೆ ಅನ್ನೋ ಭಾವ. ಚರ್ಮ ಸಡಿಲವಾದಾಗ ಒಳ ಹೊರ ಅನ್ನೋದಿಲ್ಲ. ಅದೇ ಮುಕ್ತಿ. ಒಂದು ಮಾತು ತುಂಬಾ ಸರಳ. ಜೀವನವನ್ನು ಓನ್ ಮಾಡಕ್ ಹೋಗ್ಬೇಡ, ಜೀವನವನ್ನು ಲಿವ್ ಮಾಡು. ನೀನು ಈ ಕ್ಷಣದಲ್ಲಿ ಸಂಪೂರ್ಣವಾಗಿದ್ದರೆ ಕರ್ಮಕ್ಕೆ ನೆಲವೇ ಉಳಿಯದು. ಇದೇ ಕರ್ಮದ ಸಾರ, ಇದೇ ಮುಕ್ತಿಯ ದಾರಿ. ಈ ಆಡಿಯೋ
ಕರ್ಮ ಎಂಬ ಪುಸ್ತಕದಿಂದ ಪ್ರೇರಿತವಾಗಿದೆ.